ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಡಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಹರೀಶ್ ಪಾಯ್, ದುಬೈ. ಸಂಧ್ಯಾ ಶೆಟ್ಟಿಗಾರ್, ಅಂಡಮಾನ್. ದೀಪಾ ಬಾಳಿಗ, ಬೆಂಗಳೂರು. ಅನುಷ್ ಶೆಟ್ಟಿ, ಅಟ್ಲಾಂಟಾ, ಯುಎಸ್ಎ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರೂಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ,
ಸಮರಸ ಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನಿಷ್ಠ ಸದ್ಭಕ್ತರೇ, ನಮಸ್ಕಾರಗಳು. ಇಂದು ನಾನು ಆರಿಸಿದ ವಿಚಾರ ಏನು ಗೊತ್ತೇ? ನಾನು ಎಂದರೆ ಯಾರು? ನಿಮಗೆ ನಗು ಬರಬಹುದು. ಅಪಾಸ್ಯದಿಂದ ಇಷ್ಟೊಂದು ಸರಳ ವಿಚಾರ ಪ್ರಶ್ನೆ ಆಗಿದೆಯಲ್ಲ ಎಂದು ನೀವು ನಗಬಹುದು. ಆದರೆ ಅತ್ಯಂತ ಸರಳ, ಅತ್ಯಂತ ಗೂಢ, ಅತ್ಯಂತ ಗಾಢವಾದ ಈ ಪ್ರಶ್ನೆ ಪುನಃ ಪುನಃ ನೀವು ಮೆಲುಕು ಹಾಕುವಂಥದ್ದು. ನಾನು ಅಂದರೆ ಯಾರು? ನೀನು ಎಂದರೆ ಯಾರು? ಅವರು ಎಂದರೆ ಯಾರು? ಜಗತ್ತಿನ ಎಲ್ಲರೂ ಅಂದರೆ ಯಾರು? ಅತ್ಯಂತ ಕಷ್ಟ ವಿಚಾರ. ನಾವು ಸಾಮಾನ್ಯವಾಗಿ ಅಡ್ರೆಸ್ ಹೇಳುತ್ತೇವೆ, ವಿಳಾಸ. ಎ ಡ್ರೆಸ್, ಒಂದು ಡ್ರೆಸ್ ಅಂದರೆ ಅಡ್ರೆಸ್. ಆ ವಿಳಾಸದಲ್ಲಿ ಏನಿರುತ್ತದೆ? ತಂದೆ ತಾಯಿ, ಮನೆ ನಂಬರ್, ಕ್ರಾಸ್ ಮಾರ್ಗ ಇರುತ್ತದೆ, ಓಣಿ ಇರುತ್ತದೆ, ತಿರುವು ಇರುತ್ತದೆ, ಊರಿರುತ್ತದೆ, ಪಿನ್ ಕೋಡ್ ಇರುತ್ತದೆ, ದೇಶ ಇರುತ್ತದೆ. ಯೋಚನೆ ಮಾಡಿ. ನೀನು ಎಂದರೆ ಯಾರು? ಇಂಥವರ ಮಗ. ನಿಮ್ಮ ತಂದೆ ತಾಯಿ ನನಗೆ ಬೇಕಾಗಿಲ್ಲ ಎನ್ನುತ್ತಾರೆ. ನೀನು ಎಂದರೆ ಯಾರು? ಇಂಥ ಮನೆಯಲ್ಲಿರುವ, ನಿನ್ನ ಮನೆ ಸುದ್ದಿ ನನಗೆ ಬೇಡ ಎನ್ನುತ್ತಾರೆ. ನೀನು ಎಂದರೆ ಯಾರು? ಇಂಥವರಿಗೆ ನಾನು ಯಾವ ರೀತಿ ಸಂಬಂಧ, ಅದು ನನಗೆ ಬೇಡ ಅಂತಾರೆ. ನೀನು ಎಂದರೆ ಯಾರು? ಇಂಥ ಊರಿನವ, ಇಂಥ ಕ್ರಾಸ್ನಲ್ಲಿರುವವ, ಇಂಥ ಓಣಿಯಲ್ಲಿರುವವ, ಇಂಥ ಮನೆಯಲ್ಲಿರುವವ, ಇಂಥ ಕೋಣೆಯಲ್ಲಿರುವ. ನೀವು ಎಲ್ಲಿ ಇದ್ದೀರಿ ನನಗೆ ಬೇಡವೇ ಬೇಡ. ನೀವು ಎಂದರೆ ಯಾರು? ಯೋಚನೆ ಮಾಡಿ. ಇಂಥ ಸಂದಿಗ್ಧ ಪ್ರಶ್ನೆ ನಿಮ್ಮ ಮನಸ್ಸನ್ನು ಆಗಾಗ ನೀವು ತರಿದು ತಿಂದು ಬೆಂದು ಕಂದಿ ಹೋಗುವ ತನಕ ಪುನಃ ಪುನಃ ಕೇಳಬೇಕು. ನಾನು ಎಂದರೆ ಯಾರು? ನೀವು ಎಂದರೆ ಯಾರು? ಅವರು ಎಂದರೆ ಯಾರು? ಅವರು ಮನುಷ್ಯ, ಅವರು ಯಾರಂತ ನಂಗೆ ಬೇಕಾಗಿಲ್ಲ, ಅವರ ಆಕಾರ ಬೇಕಾಗಿಲ್ಲ, ಅವರ ರೂಪ ಬೇಕಾಗಿಲ್ಲ. ಅವರು ಎಂದರೆ ಯಾರು? ಯೋಚನೆ ಮಾಡಿ. ಕೊನೆಗೆ ತಲೆ ಚಿಟ್ಟು ಬರುತ್ತದೆ, ಕೋಪ ಬರುತ್ತದೆ, ಮತ್ಸರ ಬರುತ್ತದೆ. ಬಂಧಿಸುವ 9 ಮಂದಿಯ ಸರಣಿಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ಸಂಶಯ 9 ಮಂದಿ 90,000 ವಿಧಾನದಲ್ಲಿ ನಿಮ್ಮನ್ನು ತಿನ್ನುತ್ತಾರೆ. ಯಾಕೆ ಗೊತ್ತೇ? ನೀನು ಎಂದರೆ ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟ. ಅದಕ್ಕೆ ಅನಾದಿ ಕಾಲದಿಂದ ಅಹಂ ಬ್ರಹ್ಮಾಸ್ಮಿ ಅಂತ ವೇದ ಮಂತ್ರ ಬಂತು. ನಾನು ಬ್ರಹ್ಮ ಅಸ್ಮಿ ಆಗಿದ್ದೇನೆ. ಚತುರ್ಮುಖ ಬ್ರಹ್ಮ 4 ದಿಕ್ಕುಗಳಿಂದಲೂ ಕೂಡ ನಮ್ಮಿಂದ ಅತೀತವಾದ, ಮನುಷ್ಯ ಅತೀತವಾದ, ನನ್ನಿಂದ ಯೋಚನಾತೀತವಾದ ಒಂದು ಶಕ್ತಿ ಈ ಜಗತ್ತಿನಲ್ಲಿದೆ. ಅದನ್ನೇ ನೀವು ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಗಾನಶಕ್ತಿ, ಘನವಾದ ಶಕ್ತಿ, ಧ್ಯಾನಶಕ್ತಿ, ಯಾನಶಕ್ತಿ ಎನ್ನಬಹುದು. ಅಂದರೆ ದೇಹಕ್ಕೆ ವರ್ಚಸ್ಸಿನ ರುಮಾಲು. ನಮ್ಮ ದೇಹದ
ಕೀರ್ತಿ ಅಂತಸ್ತನ್ನು ಹೆಚ್ಚಿಸುವ ಈ ಶಕ್ತಿ ಮುಂಡಾಸು ರೂಪದಲ್ಲಿ ದೇಹವನ್ನು ಸುತ್ತಿಕೊಂಡಿದೆ. ಯೋಚನೆ ಮಾಡಿ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಯಲ್ಲಿ ಕಂಡಾಗ ಆ ಆರ ಅಂದರೆ ಭವ್ಯತೆಯ ಒಂದು ವೃತ್ತ ನಮ್ಮ ದೇಹವನ್ನು ಖಂಡಿತ ಸುತ್ತುಕೊಂಡಂತೆ ಇರುತ್ತದೆ. ಶವವಾಗುವ ತನಕ ಶಿವನ ಆ ವರ್ತುಲ ನಮ್ಮೆಲ್ಲರ ದೇಹದೊಳಗೂ ಇರುತ್ತೆ. ಆ ರೀತಿಯಲ್ಲಿ ಯೋಚನೆ ಮಾಡಿದರೆ ಭಗವಂತನ ವರ್ಚಸ್ಸಿನ ರುಮಾಲು ದೇಹವನ್ನು ಸದಾ 24 ಗಂಟೆಯೂ ಪ್ರತಿದಿನವೂ ಕೂಡ ಸಾಯುವ ತನಕವೂ ಕೂಡ ಓಂ ಟು ಟುಂ ಸುತ್ತಿಕೊಂಡಿರುತ್ತದೆ. ಇದು ಯಥಾರ್ಥವಾದ ಶಕ್ತಿ. ನಾನೆಂದರೆ ಆತ್ಮಶಕ್ತಿ ಅಂತ ಹೇಳಬಹುದು, ಆಂತರ್ಯದ ಶಕ್ತಿ ಅಂತ ಹೇಳಬಹುದು. ನಾನೆಂದರೆ ಜನ್ಮದಾರಭ್ಯ ಉಂಟಾಗಿ ಜನ್ಮ ಪೂರ್ತಿ ಜೊತೆಗೂಡಿ ಸಾಯುವ ತನಕವೂ ಕೂಡ ನನ್ನೊಳಗಿದ್ದು ಶೋಭಿಸುವ ಶಕ್ತಿ. ನಾನು ಎಂದರೆ ಶಕ್ತಿ. ಆ ಶಕ್ತಿಯನ್ನು ವ್ಯಕ್ತಿ ರೂಪದಲ್ಲಿ ಕಂಡಾಗ ನಾನಾ ಹೆಸರುಗಳ ಮೂಲಕ ಹೇಳಲೇಬೇಕಾಗುತ್ತದೆ. ಯಾವಾಗ ಹೆಸರು ಜೊತೆಗೆ ಬರುತ್ತದೋ ಅದಕ್ಕೊಂದು ವಾಸಸ್ಥಾನದ ವಿವರ ಬೇಕಾಗುತ್ತದೆ. ಆ ವಾಸಸ್ಥಾನದ ವಿವರ ಬೇಕಾದಾಗ ಅಲ್ಲಿ ತಿರುವು ಬರುತ್ತದೆ, ಪಟ್ಟಣವೂ ಬರುತ್ತದೆ, ಪೇಟೆಯೂ ಬರುತ್ತದೆ. ಅಲ್ಲಿ ಉತ್ಸಾಹ ಸಿಗುವ ಸಂಧಿಸ್ಥಾನವೂ ಬರುತ್ತದೆ. ನಮ್ಮ ವಿಳಾಸದ ಜೊತೆಗಿನ ಎಲ್ಲ ರೂಪಲಾವಣ್ಯಗಳು ಸೇರುತ್ತವೆ. ನಾನು ಅಂದರೆ ಶಕ್ತಿ, ನಾನು ಅಂದರೆ ಆತ್ಮಶಕ್ತಿ, ನಾನು ಎಂದರೆ ಧ್ಯಾನಶಕ್ತಿ, ಗಾನಶಕ್ತಿ, ಮಾನಶಕ್ತಿ, ತ್ರಾಣಶಕ್ತಿ. ನಾನು ಅಂದರೆ ಶಕ್ತಿ. ಶಕ್ತಿಯ ಪುಂಜನಾದ ನಾನು ಯಥಾರ್ಥವಾಗಿ ಭಗವಂತನ ಅಧೀನ. ಸೂರ್ಯನಲ್ಲಿ ಲಕ್ಷಾಂತರ ಕಿರಣಗಳಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಗವಂತನಿಂದ ಹೊರಟ ಒಂದು ಕಿರಣ. ಆ ರೇ RAY ಖಂಡಿತವಾಗಿ ನಮಗಿರುವುದರಿಂದಲೇ ನಾವು ರೇ ಅಂತ ಯಾವಾಗಲೂ ಕೂಡ ಆದರೆ, ಹೋದರೆ, ಬಂದರೆ, ಇದ್ದರೆ, ಸಾಧ್ಯವಾದರೆ. ಆ ರೇ ಎನ್ನುವುದು ಕನ್ನಡದ ರೇ ಅಲ್ಲ, ಅದು ಯಥಾರ್ಥವಾಗಿ ಇಂಗ್ಲೀಷಿನ RAY ಕಿರಣ, ರಶ್ಮಿ ಅಂತಾದಾಗ ಪ್ರತಿ ಹಂತದಲ್ಲಿಯೂ ಕೂಡ ಭಗವಂತ ಒಳಗಿರುವುದರಿಂದ, ಶಿವದೇವರ ತೇಜಸ್ಸು ಒಳಗಿರುವುದರಿಂದ ಶವ ಆಗದೆ ನಾವು ಜೀವಂತವಾಗಿದ್ದೇವೆ. ರೂಪ ಲಾವಣ್ಯ ಯಥಾರ್ಥವಾದ ಶಾಂತಿ ಕ್ರಾಂತಿ ನಮ್ಮಲ್ಲಿರುತ್ತದೆ. ಪ್ರತಿ ಕಣದಲ್ಲಿಯೂ ಕೂಡ ಜೀವ ಚೈತನ್ಯವಿರುತ್ತದೆ. ಪ್ರತಿ ರೋಮವನ್ನು ಹಿಡಿದು ಎಳೆಯಿರಿ ಅನ್ನುತ್ತದೆ. ದೇಹ ನೋವಿನಿಂದ ಯಥಾರ್ಥವಾಗಿ ಕಂಗಾಲಾಗುತ್ತದೆ. ಚಿಕ್ಕ ರೋಮ ಎಳೆದಾಗ ದೊಡ್ಡ ನೋವಾಗುತ್ತದೆ ಅಂತ ಕೇಳಿ, ದೊಡ್ಡ ನೋವಾಗುತ್ತದೆ. ಯಾಕೆ? ಆ ರೋಮದ ಬೇರು ಒಳಗಡೆ ಫಿಕ್ಸ್ ಆಗಿದೆ. ಕಣಕಣವೂ ಕೂಡ ಸ್ಪಂದಿಸುವಂತೆ ಭಗವಂತನ ಸಾಮ್ರಾಜ್ಯದಲ್ಲಿ ನಮ್ಮ ದೇಹದ ಕಣದ ಪ್ರೋಟೋಪ್ಲೋಸಮ್ಮಲ್ಲಿರುತ್ತದೆ. ಅದು ಎಳೆಯುವಾಗ ಪ್ರಾಣಶಕ್ತಿಯಾದ ದೇವರಿಗೆ, ಜೀವಶಕ್ತಿಯಾದ ದೇವರಿಗೆ ಅದು ಅನಿಸುವಿಕೆಯಾಗುತ್ತದೆ. ಅದು ಭಾವನೆ ಯಥಾರ್ಥವಾಗಿ ದೃಢವಾಗುತ್ತದೆ, ಒಲಿಯುತ್ತದೆ. ಆಗ ವ್ಯಕ್ತಿ ನೋವು ಎಂಬಂತೆ, ಯಾತನೆ ಎಂಬಂತೆ, ಚಿಂತೆ ಎಂಬಂತೆ ಅದನ್ನು ಯಥಾರ್ಥವಾಗಿ ಸ್ವೀಕರಿಸಿ ಸ್ಪಂದಿಸುತ್ತಾನೆ. ಈಗ ಯೋಚನೆ ಮಾಡಿ, ನೀನು ಅಂದರೆ ಯಾರು? ನಾನು ಶಕ್ತಿ. ಆ ತೇಜ ಪುಂಜವೇ ನಾನು. ಅದಕ್ಕೆ ವ್ಯಾವಹಾರಿಕ ಜಗತ್ತಿನಲ್ಲಿ ಗುರುತು, ಪರಿಚಯ, ಅಂದ, ಚಂದ, ರೂಪಲಾವಣ್ಯ ಹೆಚ್ಚಲು ನಾವು ಅದಕ್ಕೆ ಅಡ್ರೆಸ್. ಡ್ರೆಸ್ ಅಂದರೆ ಒಂದು ವೇಷಭೂಷಣ ಅಲ್ಲ, ಅದು ವ್ಯಾವಹಾರಿಕವಾಗಿ ವರ್ತಮಾನದ ನಾನಾ ಗುಣಲಕ್ಷಣಗಳನ್ನು ವಿವರಿಸುವ ನಾನಾ ಸಂಖ್ಯೆಗಳ, ನಾನಾ ಆಧಾರಗಳ, ನಾನಾ ಚಿತ್ರ ವಿಚಿತ್ರಗಳ, ನಾನಾ ರೀತಿಯ ಅಕ್ಷರಗಳ ಜೊತೆಗೂಡಿದಾಗ ಸಿಗುವ ಅಡ್ರೆಸ್. ಅದು ಯಥಾರ್ಥವಾಗಿ ಶಕ್ತಿಯ ಸಾಗರ ಆಗುತ್ತದೆ. ಅದು ಭಕ್ತಿಯ ಸಾಗರ, ಯುಕ್ತಿಯ ಸಾಗರವೂ ಆಗ್ಬೋದು. ನಾನು ಎಂದರೆ ಯಾರು? ಭಗವಂತನ ಒಂದು ಕಿರಣ, ಚೈತನ್ಯದ ಕಿರಣ. ಸೂರ್ಯನಿಗೆ ಕೋಟಿ ಪಾಲು ಕಿರಣಗಳಿರುವಂತೆ ನಮ್ಮೆಲ್ಲರಿಗೂ ಕೂಡ ಜಗದೀಶ್ವರನಾದ, ಜಗನ್ನಿಯಾಮಕ ಶಕ್ತಿಯಾದ ಆ ರೀತಿಯ ವ್ಯಕ್ತಿತ್ವದಿಂದ ದಿವ್ಯತೆಯ ಕಣದೊಂದಿಗೆ ಸೇರಿದ ದಿವ್ಯ ಕಿರಣ ನಾವು. ನಿಜವಾಗಿಯೂ ನಾವು ದಿವ್ಯ ಕಿರಣವೇ. ಅದರ ಅನುಭವ ಆಯಿತು ಅಂದಾಗ ದಿವ್ಯತೆಯ ಮೂಲ ಭಗವಂತನೇ, ಸರ್ವಶಕ್ತನೇ, ಸರ್ವಜ್ಞನೇ, ಸರ್ವಾಂತರ್ಯಾಮಿ ಎಂದಾಗ ಅದೇ ನಿಜವಾಗಿಯೂ ಧರ್ಮವಾಗುತ್ತದೆ. ಆ ಧಾರ್ಮಿಕ ಮನೋಭಾವಕ್ಕೆ ನಮ್ಮನ್ನು ನಾವು ತಂದುಕೊಂಡಾಗ ನಮ್ಮ ಮನಸ್ಸು ನಿಶ್ಚಲವಾಗುತ್ತದೆ, ನಿಶ್ಚಿಂತವಾಗುತ್ತದೆ, ನಿರ್ಭೀತವಾಗುತ್ತದೆ. ಆಗ ಯೋಚನಾತೀತ ಲಹರಿಯಲ್ಲಿ ನಾವಿರುತ್ತೇವೆ. ನಾನೆಂದರೆ ಯಾರು? ನಾನೇ ದೇವರು, ನಾನೇ ಭಗವಂತ, ನಾನೇ ಪರಮಾತ್ಮ, ನಾನೇ ದೇವರ ಒಂದು ಕಿರಣ, ನಾನೇ ದೇವರ ಅಂಶ, ನಾನೇ ದೇವರ ವಿಚಿತ್ರ, ವಿಶಿಷ್ಟ, ವಿಶೇಷ ರೂಪ ಎಂದು
ಇದೇ ತಟ್ಟಿ ಹೇಳುವ ಛಾತಿ ನಮ್ಮದಾಗುತ್ತದೆ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ತಲೆ ತಗ್ಗುತ್ತದೆ ವಿನಮ್ರತೆಯಿಂದ. ಆಗ ಕಣ್ಣೆಲ್ಲ ತೇಜಸ್ವಿ ಆಗುತ್ತದೆ. ಭಗವಂತನ ದೃಷ್ಟಿ ನನ್ನಲ್ಲಿ ಇದ್ದು ನನ್ನ ಸೃಷ್ಟಿಯಾಯಿತು, ನಾನೆಷ್ಟು ಭಾಗ್ಯವಂತ ಎಂದು ತಿಳಿದಾಗಲೇ ಕಣ್ತುಂಬುತ್ತದೆ. ಭಗವಂತನೇ ನಮ್ಮ ಅಹವಾಲು ಇಲ್ಲಿರಬೇಕು, ಅಸ್ತಿತ್ವ ಇಲ್ಲಿರಬೇಕು ಎಂದು ಅಪ್ಲೈ ಮಾಡಿ ನಮಗೊಂದು ದೇಹವನ್ನು ಧಾರಣೆ ಮಾಡುವ ಶಕ್ತಿ ಕೊಟ್ಟು, ಭಗವಂತನೇ 9 ತಿಂಗಳು ತಾಯಿಯ ಗರ್ಭಾಶಯ ಎಂಬ ಏರ್ ಕಂಡೀಷನ್ ರೂಮ್ನಲ್ಲಿ ಮಗುವೆಂಬ ಭ್ರೂಣವನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ಬೆಳಗಿಸಿದ್ದಾನೆ. 9 ತಿಂಗಳಾಗುತ್ತಲೇ 9 ದಿನದಲ್ಲಿ, 9 ಗಂಟೆಯಲ್ಲಿ, 9 ನಿಮಿಷದಲ್ಲಿ, 9 ಸೆಕೆಂಡದಲ್ಲಿ ಆ ಜೀವ ಗರ್ಭಕೋಶದ ಸಂಕುಚಿತತೆಯಿಂದ ಹೊರಗೆ ತಳ್ಳಲ್ಪಟ್ಟು ಭೂಮಿಗೆ ಬಂದು ನನಗೊಂದು ಜಾಗ ಕೊಡಿ ಎಂದು ಡಿಕ್ಲರೇಷನ್ ಕೊಡುತ್ತಾನೆ. ತಂದೆ ತಾಯಿಯ ಸುಪುತ್ರಿಯಾಗಿ ಡಿಕ್ಲರೇಷನ್ ಕೊಟ್ಟು ತನ್ನದಾದ ಒಂದು ಅಸ್ತಿತ್ವಕ್ಕೆ ತಾನೇ ಹೂಂಗುಟ್ಟಿ ತನ್ನ ಸ್ಥಾನ ಭದ್ರ ಮಾಡಿಕೊಳ್ಳುತ್ತದೆ. ನೀನೆಂದರೆ ಯಾರು? ನೀನು ರಕ್ಷಕರ ಪ್ರೇಮ ಪುತ್ರಿಯಾಗಿ ಈ ಜಗತ್ತಿನಲ್ಲಿ ಒಂದು ಸ್ಥಾನ ಪಡೆದ ಪುಣ್ಯ ಜೀವಿ ಎನ್ನಬಹುದು, ಪುಣ್ಯಾತ್ಮ ಅನ್ನಬಹುದು. ಪುಣ್ಯ ಯಥಾರ್ಥವಾಗಿ ರಹಸ್ಯವಾದ ಜೀವನ ಚಕ್ರದಲ್ಲಿ ನಿನ್ನನ್ನೂ ಸೇರಿಸಿಕೊಂಡು ಯಥಾರ್ಥ ದಕ್ಷ ನಿಷ್ಠ ಜಾಣ ಜೀವಾತ್ಮ ಆಗಿ ಬದುಕುವ ನೀನು ತಂದೆ ತಾಯಿಯ ಪುಣ್ಯದ ಪಾಪದ ಅಂಶದ ಮತ್ತೊಬ್ಬ ಅಧಿಕಾರಿ ಎಂದು ಹೇಳಬಹುದು. ಸಾಮಾನ್ಯವಾಗಿ ಶ್ರೀ ಗುರುಜಿ ಹೇಳ್ತಾರೆ, 3 ತಲೆಮಾರಿನ ಪುಣ್ಯ ಪಾಪದ ಲೆಕ್ಕಾಚಾರದಲ್ಲಿ ಮಗುವನ್ನು ಭಗವಂತ ಸೃಷ್ಟಿಸುತ್ತಾನೆ. ಅದು 3 ತಲೆಮಾರು ಆಗಬಹುದು, 100 ತಲೆಮಾರು ಆಗಬಹುದು. ಅದು ದೇವರ ಕಾಪಿರೈಟ್. ಯೋಚನೆ ಮಾಡಿ. ಅದಕ್ಕೆಂದೇ ಮಕ್ಕಳನ್ನು ನೋಡಿದ ತಕ್ಷಣ ಹಿರಿಯರನ್ನು ಗುರ್ತು ಮಾಡ್ಬೋದು. ಆದರೆ ಒಂದೊಮ್ಮೆ ನಮ್ಮ ತಂದೆ ತಾಯಿ ಎಷ್ಟೇ ಯೋಚನೆ ಮಾಡಲಿ ಬೇಡಲಿ, ಕರಡಿಯಂತೆ, ನಾಯಿಯಂತೆ, ಕತ್ತೆಯಂತೆ ಅಥವಾ ಹಂದಿಯಂತೆ ಮಗು ಹುಟ್ಟಿರುತ್ತಿದ್ದರೆ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು? ಯಾವ ರೀತಿ ದೂರನ್ನು ಸಲ್ಲಿಸಬೇಕು? ಪುಣ್ಯಕ್ಕೆ ಮನುಷ್ಯ ಸಂತೋಷ ಪಡುವಂತೆ ಸಾಮಾನ್ಯವಾಗಿ 3 ತಲೆಮಾರಿನ ಪ್ಲಸ್ ಮೈನಸ್ನಿಂದ ಭಗವಂತ ಆರಿಸಿಕೊಂಡೇ ನಮ್ಮ ಮಗುವನ್ನು ಸೃಷ್ಟಿಸುತ್ತಾನೆ ಎನ್ನುತ್ತಾರೆ. ವಿಜ್ಞಾನಕ್ಕೆ ಇದೊಂದು ದೊಡ್ಡ ಸವಾಲಾಗಿ ಬಿಟ್ಟಿದೆ. ಯೋಚನೆ ಮಾಡಿ. ಆ ರೀತಿ ನಾನಾ ಪ್ರಾಣಿಗಳೇ ಮನುಷ್ಯರಿಗೆ ಹುಟ್ಟುವಂತಿದ್ದರೆ ಯಾರ ಮೇಲೂ ಕಂಪ್ಲೇಂಟ್ ಕೊಡುವಂತಿಲ್ಲ, ಯಾರನ್ನೂ ಕೋರ್ಟಿಗೆ ಎಳೆಯುವಂತಿಲ್ಲ. ನಾವು ಬಾಯಿ ಮುಚ್ಚಿಕೊಂಡು ಅನುಭವಿಸಬೇಕಾಗಿತ್ತು. ಖಂಡಿತವಾಗಿಯೂ ಈ ಜೀವನ ಪೂರ್ತಿ ಈ ನೋವನ್ನು ನಾವು ತಿನ್ನಬೇಕಿತ್ತು, ತಿನ್ನಲೇಬೇಕಾಗಿತ್ತು. ಇಂಥ ದುರ್ವಿಧಿ ನಮ್ಮನ್ನು ಪೀಡಿಸದಂತೆ, ನಮ್ಮನ್ನು ಯಾತನೆಯ ಶಿಖರಕ್ಕೆ ಕೊಂಡೊಯ್ಯದಂತೆ ಕರುಣಾಳುವಾದ ಭಗವಂತ ಎಷ್ಟೋ ನಮಗೆ ಒಳಿತನ್ನು ಉಂಟು ಮಾಡುತ್ತಿದ್ದಾನೆ. ನಾವು ತಲೆ ತಿಡುಕರಂತೆ ಮಾತಾಡುವ ಬದಲಿಗೆ ಭಗವಂತನ ಕರುಣಾಳುವಾದ ಕ್ಷಮಾ ಪರ್ವತವನ್ನು ಕಾಣುತ್ತಲೇ ಕಣ್ಣೀರು ಸುರಿಸಬೇಕು. ತಪ್ಪುಗಳ ರಾಶಿ ನಾನಾದರೂ ಕೂಡ, ದೋಷದ ಗಣಿಯಾದರೂ ಕೂಡ, ವಂಚಕ ನೀಚಕ ಲಂಚಕನಾದರೂ ಕೂಡ, ಆ ಕೈಕಾಲು ಗಟ್ಟಿರುವ ಅಂಗವಿಕಲತೆ ಇಲ್ಲದ ಆರೋಗ್ಯವಂತ ಮಗುವನ್ನು ಕೊಟ್ಟಿದ್ದಿ ನೋಡು, ನಿನಗೆ ನಾನು ಜನ್ಮ ಪೂರ್ತಿ ಶರಣು ಎಂದು ಶರಣಾಗಲೇಬೇಕು. ನೀನು ಯಾರು ಎಂದರೆ ಭಗವಂತನ ಕರುಣಾ ಕಟಾಕ್ಷದಿಂದ ಈ ಭೂಮಿಗೆ ಬಂದು ಭಗವಂತನ ಕೃಪಾಸಾಲವನ್ನು ತೀರಿಸಲೆಂದೇ ಸಾಧನೆ, ತ್ಯಾಗ, ಸೇವೆ, ಸಹಕಾರದಲ್ಲಿ ಹಗಲಿರುಳು ಒದ್ದಾಡುವ ಸಮರ್ಥ ಸಾಧಕ ನಾನು ಎಂದು ಖಂಡಿತವಾಗಿಯೂ ಹೇಳಲೇಬೇಕು. ಮತ್ತು ಹೆಸರು, ಕೀರ್ತಿ, ಅಂತಸ್ತು, ಒಡವೆಗಳೆಲ್ಲ ಕೇವಲ ತಾತ್ಕಾಲಿಕವಾದ ಪೋಷಕ ಪ್ರೇಷಕ ಉದಾಹರಣೆಗಳು ಅಥವಾ ಹೆಗ್ಗುರುತುಗಳೇ ಹೊರತು ಭಗವಂತ ಮೆಚ್ಚುವುದು ನಾನು ನಿನ್ನ ಕಿಡಿ, ನಿನ್ನ ಹಿಡಿ, ನಿನ್ನ ಮಿಡಿ. ಈ ರೀತಿ ಭಗವದೀಯರೇ ನಾವೆಂದು ತಿಳಿದಾಗ ನಾವು ನಿಜವಾಗಿಯೂ ಜೋಲು ಮೋರೆ ಹಾಕಲೇಬಾರದು. ಅಯ್ಯೋ ನನ್ನ ಸ್ಥಿತಿ ದುಸ್ಥಿತಿ ಎಂದು ಮರುಗಲೇಬಾರದು. ನಾನು ಭಗವಂತನ ಅಂಶ ಗೊತ್ತೇ ಎನ್ನುವಾಗ ಚಿದಾನಂದ ಸ್ವರೂಪಿಯಾದ ಭಗವಂತನನ್ನು ಸ್ಮರಿಸಿಕೊಂಡು ನಗು, ನಲಿವು, ನಂದದ ಆತ್ಮವಿಶ್ವಾಸ, ನಲುಗದ ನಿಷ್ಠೆ, ನಂಜಿಲ್ಲದ ವರ್ತನೆ, ನಯನಮೋಹದ ರೀತಿ ನೀತಿ, ನವರಾದ ನಡೆದುಡಿ ಇವೆಲ್ಲವೂ ನಮ್ಮಲ್ಲಿ ಉಕ್ಕುವಂತಿರಬೇಕು. ಭಗವಂತನ
ಸಂಬಂಧಿ, ಭಗವಂತನ ಅಂಶ, ಭಗವದೀಯ ಎಂಬುದು ನಮ್ಮ ದರ್ಶನ ಮಾತ್ರದಿಂದಲ್ಲ, ವ್ಯವಹಾರದ ಕಣಕಣಗಳಲ್ಲೂ ಕೂಡ ಒಕ್ಕುವಂತೆ ನಾವು ಖಂಡಿತವಾಗಿ ವರ್ತಿಸಬೇಕು. ಈ ನಿಟ್ಟಿನಲ್ಲಿ ಅಮೂಲ್ಯವಾದ 64,000 ವರ್ಷಗಳಿಗೊಮ್ಮೆ ಮನುಷ್ಯ ಜನ್ಮ ಸಿಗುತ್ತದೆ ಎಂದು ಶ್ರೀ ಗುರುಜಿ ಹೇಳುತ್ತಾರೆ. ಯೋಚನೆ ಮಾಡಿ, ಈ ಜನ್ಮ ಉಸಿರಿರುವ ತನಕ ನಾವು ಬದುಕಬಹುದು. ಮತ್ತೆ ಸಿಗಬೇಕಾದರೆ ಕನಿಷ್ಠ 64,000 ವರ್ಷ ಎಂದರೆ ಎಷ್ಟು ದೀರ್ಘಾವಧಿ. ಹಾಗಾಗಿ ಈ ಜನ್ಮದ, ಈ ಜೀವನದ ಪ್ರತಿ ಕ್ಷಣವೂ ಕೂಡ ಅಮೂಲ್ಯ, ಅತ್ಯಮೂಲ್ಯ. ಕಳೆದ ಸಮಯ ಮತ್ತೆ ಬರುವುದೇ ಇಲ್ಲ. ಆ ನಿಟ್ಟಿನಲ್ಲಿ ಪ್ರತಿ ಕ್ಷಣವನ್ನು ಕೂಡ ಯೋಜಿಸಿ 100 ಬಾರಿ ನಾವು ಪ್ಲ್ಯಾನ್ ಮಾಡಿ ಪ್ರೊಸೀಡ್ ಆದರೆ ಮಾತ್ರ ಈ ಜನ್ಮ ಸಾರ್ಥಕವಾಗುತ್ತದೆ, ಈ ಜನ್ಮ ಭಗವತ್ಪ್ರಿಯವಾಗುತ್ತದೆ. ಭಗವದ್ ಆನಂದವನ್ನು ಖಂಡಿತ ಪಡೆಯುವ ಯೋಗ್ಯತೆ ನಮಗೆ ಬರುತ್ತದೆ. ಹಾಗೆಂದೇ ಧರ್ಮಕ್ಕಾಗಿ ಒಂದು ಜೀವನ ಸಿಕ್ಕಿದೆ ಎಂದರೆ ಅದು ವೇಸ್ಟ್ ಆಗಬಾರದು, ಅದು ವೇಸ್ಟ್ ಮಾಡುವಂತೆಯೂ ಇರಬಾರದು. ಅತಿ ಅಮೂಲ್ಯ. ಅದರ ಅಮೂಲ್ಯತನವನ್ನು ನಾವು ಕಂಡಾದರೂ ಕೂಡ ಪ್ರತಿ ಕ್ಷಣವನ್ನು ಕೂಡ ಭಗವಂತನ ಚಿಂತನೆಯಲ್ಲೇ ನಾವು ಕಳೆಯಬೇಕು. ಭಗವಂತನ ನಾಮ, ರೂಪ, ಮಹಿಮೆ ಆಧಾರವಾಗಬೇಕು, ಉಸಿರಾಗಬೇಕು. ಖಂಡಿತವಾಗಿಯೂ ಸೌಜನ್ಯದಿಂದ, ಸದಾಶೆಯಿಂದ, ಸನಾತ ಪ್ರಜ್ಞೆಯಿಂದ ಈ ಜೀವನದ ಮೇಲ್ಮೆಗಾಗಿಯೇ ಹೋರಾಡಬೇಕು. ಅಂತಿರುವಾಗ ನಾನು ಯಾರು ಕೋಟಿಯಲ್ಲೊಬ್ಬ ಅಲ್ಲ. ನಾನು ನಿಜವಾಗಿಯೂ ಭಗವಂತನ ಡಿವೈನ್ ಪ್ಲ್ಯಾನ್ನಿಂದ, ಪ್ರೊಸೀಡಿಂಗ್ಸ್ನಿಂದ, ಪ್ರೊಜೆಕ್ಟ್ನಿಂದ ರೂಪಿತವಾದ ಅತ್ಯಮೂಲ್ಯ ಪ್ರಾಣ ಭಿಕ್ಷೆಯಿಂದ ಪಡೆದ ಪ್ರಾಣನಾಥನ, ಪ್ರಾಣದಾತನ ಪವಿತ್ರ ಕುಸುಮ, ಪವಿತ್ರ ಪ್ರಸಾದ ಎಂದು ಹೇಳುವ ಯಥಾರ್ಥವಾದ ಸರಳತೆ, ಮುಗ್ಧತೆ ನಮ್ಮೆಲ್ಲರದು ಆಗಬೇಕು. ಅಲ್ಲಿ ದಾಪುಕಾಲು ಹಾಕಿ ಜಾಪಿನಿಂದ ವರ್ತಿಸುವುದಲ್ಲ, ಅಹಮಿಕೆಯಿಂದ ನುಡಿಯುವುದಲ್ಲ, ಅಹಮಿಕೆಯಿಂದ ನಾನು ದೊಡ್ಡವ ಎಂದು ಗರ್ವದಿಂದ ಸ್ವರ ಏರಿಸಿ ಮಾತನಾಡುವುದಲ್ಲ, ಶಿರಭಾಗಿಸಿ ಕೃತಾರ್ಥ ಭಾವದಿಂದ, ಧನ್ಯತೆಯಿಂದ ಭಗವದೀಯನಾಗಿದ್ದೇನೆ, ಭಗವದವನಾಗಿದ್ದೇನೆ, ಭಗವಂತನ ದಾಸಾನುದಾಸರ ದಾಸನಾಗಿದ್ದೇನೆ. ನಾನು ಸಮರ್ಥ ಭಗವಂತನ ದಾಸನಾಗಿ ಭಗವಂತನಿಂದಲೇ ಬೇಷ್ ಎನಿಸಿಕೊಂಡಿದ್ದೇನೆ, ಭಗವಂತನಿಂದಲೇ ಜಾಣ ಎಂದು ಮೆಚ್ಚುಗೆ ಪಡೆದಿದ್ದೇನೆ. ಭಗವಂತನಿಂದ ಜಾಣರಲ್ಲಿ ಜಾಣ ನೀನು. ಯಥಾರ್ಥವಾಗಿ ಸಮರ್ಥ ದಾಸಾನುದಾಸ ಎಂಬಿ ಹೆಗ್ಗಳಿಕೆಗೆ ಪಾತ್ರನಾಗಿದ್ದೇನೆ ಎಂದು ಎದ್ದು ತಟ್ಟಿ ಹೇಳುವ ಛಾತಿ ನಮ್ಮೆಲ್ಲರದಾಗಬೇಕು. ದೇವರ ಪುತ್ರ, ದೇವರ ಕಂದ, ದೇವರ ಶಿಷ್ಯ, ದೇವರ ಮಗು, ದೇವರ ದಾಸ ಎನ್ನುವಾಗ ಆ ಹಿರಿಮೆಗೆ ಮುಖದಲ್ಲಿ ಮಂದಹಾಸಬೇಕು, ಕಣ್ತುಂಬಿಗೆ ಥರ್ಥ ಕಂಬನಿ ಬಡಬಡನೆ ಉಳ್ಳುವಂತಾಗಬೇಕು, ಕೈಗಳು ಜೋಡಿಸಲ್ಪಡಬೇಕು, ಶರವೇ ಬಾಗಿ ನಾವು ಯಥಾರ್ಥವಾಗಿ ಝೀರೋ ಆಗಬೇಕು. ನಾನ್ಯಾರು ಎಂದಾಗ ಭಗವಂತನ ಮಗುವಾದ ಝೀರೋ ಎನ್ನುವಾಗ ಇಷ್ಟ ದೇವರ ಸ್ಮರಣೆ ಬರಬೇಕು. ಭಕ್ತಿ ಮುಖದಲ್ಲಿ ರಾಮ, ಕೃಷ್ಣ, ಶಿವ, ಗಣೇಶ, ವಿಷ್ಣು, ವಾಸುಕ, ಅಯ್ಯಪ್ಪ ಭಕ್ತಿ ಮುಖದ 7 ರೂಪಗಳು. ಶಕ್ತಿ ಮುಖದಲ್ಲಿ ಲಲಿತೆ, ದುರ್ಗೆ, ಕಾಳಿ, ಲಕ್ಷ್ಮೀ, ಸರಸ್ವತಿ, ಗಾಯತ್ರಿ, ಹೋಲಿ ಮದರ್, ಶಾರದೆಯ ರೂಪ ಬರಬೇಕು. ಅದಿಲ್ಲ ಎಂದರೆ ಯುಕ್ತಿ ಮುಖದಲ್ಲಿ ಯಥಾರ್ಥವಾಗಿ ಅಲ್ಲಾಹು, ಯೇಸು ಕ್ರಿಸ್ತ, ಬುದ್ಧ, ರಾಘವೇಂದ್ರ, ಅನಂತರ ಶ್ರೀ ಗುರುಜಿ, ಕೈವಲ್ಯ ಬಳಗದವರು, ದಾಸಶ್ರೇಷ್ಠರು ಇವರೆಲ್ಲರ ಸ್ಮರಣೆ ಬಂದು 7 ದೇವರ ರೂಪಲಾವಣ್ಯವೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಂದು ಆ ದೇವರ ದಾಸಾನುದಾಸರ ದಾಸ ನಾನು ಎಂಬಾಗ ಕಣ್ಣು ತುಂಬಬೇಕು, ಮಂದಹಾಸ ಉಕ್ಕಬೇಕು. ಜೀವನದಲ್ಲಿ ಧನ್ಯತೆ, ಪರಿಶುದ್ಧತೆ, ಪರಿಪಕ್ವತೆ ಖಂಡಿತವಾಗಿ ಉಕ್ಕಿ ಹರಿಯಬೇಕು. ಅಂತಾದ ಮೇಲೆ ನಮ್ಮ ಜೀವನದ ಮೌಲ್ಯ ಅಮೂಲ್ಯವೇ ಹೊರತು ಅಗಾಧವಾಗಿದೆ ಎಂದು ಹಿಗ್ಗಬೇರೆ ಹೊರತು ಯಾಕಾದರೂ ಹುಟ್ಟಿದ್ದೇನೆ ಎಂದು ನಾವು ಶಪಿಸಿಕೊಳ್ಳಬಾರದು. ಅಂದಮೇಲೆ ಅಮೂಲ್ಯ ದೇಹ ನಮ್ಮದು. ಆ ದೇವರ ದಾಸಾನುದಾಸರಾಗಿ ಜೀವನ ಪಾವನ ಮಾಡಿಕೊಳ್ಳೋಣ, ಪ್ರಯತ್ನಿಸೋಣವೇ. ನಮಸ್ಕಾರ.